ಫೇಸ್ಬುಕ್ನಲ್ಲಿ ನಾನು ಸತ್ಯಾಸದ ಆ್ಯಡ್ ನೋಡ್ತೀನಿ ವಿಚ್ ಸೇಸ್ ಸೇಮ್ ನಾನು ಏನೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾಯಿದ್ದೆ, ನಿಮಗೆ ಸೇಲ್ಸ್ ಆಗ್ತಾಯಿಲ್ವಾ, ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಗೊತ್ತಿದೆಯಾ, ನಿಮ್ಮ ಪ್ರಾಫಿಟ್ ಮಾಸ್ಟ್ರಿ ಕಲಿಬೇಕಾ. ಸೊ ಇಟ್ ವಾಸ್ ಸಮಥಿಂಗ್ ವಿಚ್ ವಾಸ್ ವೆರಿ ಮಚ್ ಕನೆಕ್ಟಿಂಗ್ ಟು ಮೀ, ಟು ಮೈ ಕ್ವಶನ್ಸ್. ನಾನು ಮಾಸ್ಟರ್ ಕ್ಲಾಸ್ ಜಾಯ್ನ್ ಆಗ್ತೀನಿ, ದೆನ್ ಐ ಬಿಕಮ್ ದಿ ಡೈಮಂಡ್ ಮೆಂಬರ್ ಆ್ಯಂಡ್ ಐ ಇಂಪ್ಲಿಮೆಂಟ್ ಸೀರಿಯಸ್ಲಿ, ರಿಲೀಜಿಯಸ್ಲಿ. ಐ ವೆಂಟ್ ಥ್ರೂ ದ 21 days ಸೇಲ್ಸ್ ಚಾಲೆಂಜ್ and I became a 5 lakh achiever in that 21 days itself. ರೆವೆನ್ಯೂ ಆಗಲಿ, ಸೇಲ್ಸ್ ಆಗಲಿ, ಯಾವ ಥರ ಮೆಷರ್ ಮಾಡಬೇಕು, ಯಾವ ಥರ ಅದನ್ನು ಮಾನಿಟ್ರ್ ಮಾಡಬೇಕು, ಡ್ಯಾಶ್ಬೋರ್ಡ್ಸ್ ಇಂಪ್ಲಿಮೆಂಟ್ ಮಾಡಬೇಕು. Now I can proudly say that I was one of the impact speaker on dashboards. Resource utilization with low inventory making high profits, which I learned from BTA. And ಈಗ ನನಗೊಂದು ಫುಲ್ ಕಾನ್ಫಿಡೆನ್ಸ್ ಇದೆ. ಐ ನೋ ಐ ಆಮ್ ವೆರಿ ಮಚ್ ಕಾನ್ಫಿಡೆಂಟ್, ಯಾಕಂದ್ರೆ ನನ್ನ ಬೆನ್ನಿಂದ ನನ್ನ ಫ್ಯಾಮ್ಲಿ ಇದೆ, BTA ಇದೆ. ಐ ಹ್ಯಾವ್ ಅ ಕ್ಲಿಯರ್ ವಿಷನ್. ಇನ್ನು ನೆಕ್ಸ್ಟ್ 10 ವರ್ಷಕ್ಕೆ ನಾನು ನನ್ನ ಕಂಪ್ನಿನ 2000 ಹ್ಯಾಪಿ ಎಂಪ್ಲಾಯೀಸು, 1000 ಔಟ್ಲೆಟ್ಸ್, ಆ್ಯಂಡ್ ಇಟ್ ವಿಲ್ ಬಿ ದ ಮೋಸ್ಟ್ ಟ್ರಸ್ಟೆಡ್ ಆ್ಯಂಡ್ ದಿ ಅಡ್ಮೈರ್ಡ್ ಬ್ರ್ಯಾಂಡ್ ಇನ್ ಇಂಡಿಯಾ. ದಿಸ್ ಮಚ್ ಕಾನ್ಫಿಡೆನ್ಸ್ ಐ ಹ್ಯಾವ್. ಇವರು ಮಾತನಾಡಿದರೆ ಶಬ್ದಗಳಿಂದ ಶಕ್ತಿ ಹರಿದು ಬರುವುದು. ಇವರ ಮಾತು ಸಾಧನೆಯ ನಕ್ಷೆ. ಜೋರಾದ ಚಪ್ಪಾಳೆಯೊಂದಿಗೆ ಎದ್ದು ನಿಂತು ಚಪ್ಪಾಳೆ ಮಾಡಿ ವೇದಿಕೆಗೆ ಬರಮಾಡಿಕೊಳ್ಳೋಣ ನಮ್ಮ ಹೆಮ್ಮೆಯ BTA ಮೆಂಬರ್, ಶುಚಿ ಲಾಂಡ್ರಿ ಪ್ರೈವೇಟ್ ಲಿಮಿಟೆಡ್ನ ಮಾಲೀಕರು ಮಿಸ್ಟರ್ ರತೀಶ್ ರಾಧಾಕೃಷ್ಣ. ನಮಸ್ಕಾರ, ನನ್ನ ಹೆಸರು ರತೀಶ್ ರಾಧಾಕೃಷ್ಣನ್, ಊರು ಬೆಂಗಳೂರು. ನನ್ನ ಜೀವನ ಪ್ರಾರಂಭವಾಗಿದ್ದು ಒಂದು ಸಣ್ಣ ಮತ್ತು ಸುಖಿ ಕುಟುಂಬದಲ್ಲಿ. ನನ್ನ ತಂದೆ, ತಾಯಿ, ತಮ್ಮ ಮತ್ತು ನಾನು ಡೋರ್ ಟು ಡೋರ್ ಸೇಲ್ಸ್ ಸ್ಟಾರ್ಟ್ ಮಾಡ್ತೀನಿ. ಡಿಕ್ಷ್ನರಿ ಸೇಲ್ ಮಾಡ್ತೀನಿ ಮತ್ತು ಪೇಪರ್ ಹಾಕ್ತೀನಿ. ದಿನಸಿ ಅಂಗಡಿಗಳಲ್ಲಿ ಪ್ಯಾಕಿಂಗ್ ಕೆಲಸ ಮಾಡ್ತೀನಿ. ನಂತರ ನಾನು ನನ್ನ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಮುಗಿಸ್ತೀನಿ. ಅದಾದಮೇಲೆ ಸುಮಾರು ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ಇಂಡಿಯಾ ಮತ್ತು ಅಬ್ರಾಡಲ್ಲಿ ಕೆಲಸ ಮಾಡಿರ್ತೀನಿ. ಚೆನ್ನಾಗಿತ್ತು, ಬಟ್ ಆದರೂ ನನಗೇನೋ ಒಂದು ಕೊರತೆ ಫೀಲ್ ಆಗ್ತಾಯಿತ್ತು. ಏನಪ್ಪ ಅದು ಅಂದರೆ, ನನಗೆ ಆ ಸಂಪಾದನೆ ನನಗೆ ನನ್ನ ಫ್ಯಾಮ್ಲಿಗೆ ಕೊಡಬೇಕಾಗಿರೋವಂಥ ಲಕ್ಸುರೀಸ್ಗೆ ಇಟ್ ವಾಸ್ ನಾಟ್ ಮೀಟಿಂಗ್. ನಾನು ಅಷ್ಟು ಫಿನಾನ್ಷಿಯಲ್ ಫ್ರೀಡಮ್ ಇರಲಿಲ್ಲ. ಸೊ ತುಂಬ ಯೋಚನೆ ಮಾಡಿದೆ, ಫಿನಾನ್ಷಿಯಲ್ ಫ್ರೀಡಮ್ ಅಟೈನ್ ಮಾಡೋದಕ್ಕೆ ಏನು ಮಾಡಬೇಕು ಅಂತ. ಸೊ ದೆನ್ ಐ ಡಿಸೈಡೆಡ್ ಲೈಕ್ ಐ ವಿಲ್ ಡೂ ಮೈ ಬಿಸ್ನೆಸ್ ಅಂತ. ಆಗ ನನ್ನ ಸಂಬಳ 1,37,000 ರೂಪಾಯಿ. ಈ ವಿಷಯ ನನ್ನ ತಾಯಿಗೆ, ನನ್ನ ಹೆಂಡತಿಗೆ ನಾನು ತಿಳಿಸ್ತೀನಿ. ನನ್ನ ತಾಯಿ ಅನ್ಕೊತಾರೆ ಇವನಿಗೆ ಯಾರೋ ಮಾಟ ಮಾಡಿದ್ದಾರೆ ಅಂತ. ನನ್ನ ಹೆಂಡತಿ ಅನ್ಕೊತಾಳೆ ಇವನು ಗುಚ್ಚಿಡ್ದಿದೆ ಅಂತ. ಯಾಕಂದರೆ ಸಂಬಳ ಬಂದು 1,37,000 ಬರ್ತಾಯಿತ್ತು, ಬಟ್ ಸ್ಟಿಲ್ ಐ ವಾಸ್ ನಾಟ್ ಸ್ಯಾಟಿಸ್ಫೈಡ್. ದೆನ್ ನನ್ನಿರೋ ಸೇವಿಂಗ್ಸಲ್ಲಿ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ. ಐ ಗೋ ಬಿಹೈಂಡ್ ಮೈ ಪ್ಯಾಷನ್ ಆಫ್ ಡೂಯಿಂಗ್ ಬಿಸ್ನೆಸ್. ಬಟ್ ಐ ಫೇಲ್, ನಾಟ್ ಒನ್ಸ್, ತ್ರೀ ಟೈಮ್ಸ್ ಐ ಫೇಲ್. ಇಷ್ಟರಲ್ಲಿ 10 ತಿಂಗಳು ಕಳೆದೋಗಿರುತ್ತೆ. ಲಕ್ಕಿಲಿ ಮೈ ವೈಫ್ ವಾಸ್ ವರ್ಕಿಂಗ್ ಆ್ಯಂಡ್ ಶಿ ವಾಸ್ ಹ್ಯಾಂಡ್ಲಿಂಗ್ ದಿ ಫ್ಯಾಮ್ಲಿ. ದೆನ್ ಐ ಡಿಸೈಡ್, ನನ್ನ ಬಿಸ್ನೆಸ್ಸನ್ನು ಹುಚ್ಚಾಟದಿಂದ ನನ್ನ ಫ್ಯಾಮ್ಲಿಗೆ ನಾನು ತೊಂದರೆ ಕೊಡೋದು ಬೇಡ ಅಂತ ಹೇಳಿ ಐ ಟೆಲ್ ಮೈ ವೈಫ್ ದಟ್ ಐ ವಿಲ್ ಗೋ ಬ್ಯಾಕ್ ಟು ವರ್ಕ್. ನಾನು ವಾಪಸ್ ಕೆಲಸಕ್ಕೆ ಹೋಗ್ತೀನಿ, ಫ್ಯಾಮ್ಲಿನ ನೋಡ್ಕೊತೀನಿ ಅಂತ. ಅಟ್ ದಟ್ ಟೈಮ್ ದಿಸ್ ವಾಸ್ ಮೈ ಮೇಜರ್ ಟರ್ನಿಂಗ್ ಪಾಯಿಂಟ್ ಇನ್ ಮೈ ಲೈಫ್. ಮೈ ವೈಫ್, ಫಾರ್ ಎವ್ರಿ ಮ್ಯಾನ್ ಸಕ್ಸಸ್ ದೆರ್ ಇಸ್ ಎ ಲೇಡಿ ಬಿಹೈಂಡ್ ಅಂತ ಹೇಳ್ತಾರಲ್ಲ. ಸೊ ಮೈ ವೈಫ್ ವಾಸ್ ದಿ ಲೇಡಿ. ಶಿ ಟೋಲ್ಡ್ ಮಿ ಲೈಕ್, ಇಫ್ ಯು ಗೋ ಬ್ಯಾಕ್ ಟು ವರ್ಕ್, ನೀನು ಮತ್ತೆ ಕೆಲ್ಸಕ್ಕೆ ಹೋದರೆ ನಿನಗೆ ಅದೇ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ಆ ಕೊರತೆ ನಿನ್ನನ್ನು ಕಾಡ್ತಾ ಇರುತ್ತೆ, ನೀನು ಬಿಸ್ನೆಸ್ ಮಾಡಬೇಕು ಅಂತ. ಸೊ ಶಿ ಗಿವ್ಸ್ ಮೀ ಹರ್ ಸೇವಿಂಗ್ಸ್ ಆಫ್ 3 lakhs. ಆ 3 ಲಕ್ಷದಿಂದ ನಾನು ಮತ್ತೆ ಬಿಸ್ನೆಸ್ ಪುನರಾರಂಭ ಮಾಡ್ತೀನಿ. ಥ್ಯಾಂಕ್ ಯು. ಈ ಸತಿ ಇಟ್ ವಿಲ್ ಬಿಕಮ್ ಅ ಸೂಪರ್ ಸಕ್ಸಸ್. 300 ಜನಕ್ಕೆ ಕೆಲಸ ಕೊಡ್ತೀನಿ, 7 ಬ್ರ್ಯಾಂಚಸ್ ಸ್ಟಾರ್ಟ್ ಮಾಡಿರ್ತೀನಿ, 7.5 ಕೋಟಿ ಕಂಪ್ನಿನ ಕಟ್ಟಿರ್ತೀನಿ. ದ ರೀಸನ್ ಬಿಹೈಂಡ್ ದಿಸ್ ಇಸ್ ಕಾನ್ಫಿಡೆನ್ಸ್, ವಾಟ್ ಶಿ ಗೇವ್ ಮೀ. ನಂತರ ಆದರೂ ನನಗೆ ಈ ಬಿಸ್ನೆಸ್ಸಲ್ಲೂ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ತಾ ಇರಲಿಲ್ಲ. ಯಾಕೆ ಅಂದರೆ ಇದೊಂದು ಫ್ರ್ಯಾಂಚೈಸಿ ಬಿಸ್ನೆಸ್ಸು. ಎಲ್ಲೋ ಒಂದು ಫೀಲಿಂಗ್, ಏನಪ್ಪ ನಾನು ಬೇರೆಯವ್ರ ಸಂಬಡಿ ಐ ಆಮ್ ಲಿವಿಂಗ್ ಫಾರ್ ಸಂಬಡೀಸ್ ಡ್ರೀಮ್ಸ್ ಅಂತ. ಆ್ಯಂಡ್ ಐ ವಾಸ್ ನಾಟ್ ಏಬಲ್ ಟು. ದಿನ ಪಾಲಿಸೀಸ್ ಚೇಂಜ್ ಆಗೋದು, ತುಂಬ ಇಶ್ಯೂಸ್ ಇತ್ತು.
ಸೊ ದೆನ್ ಐ ಡಿಸೈಡೆಡ್ ಲೈಕ್ ಐ ವಿಲ್ ಡೂ ಮೈ ಓನ್ ಬ್ರ್ಯಾಂಡ್, ನನ್ನದೇ ಒಂದು ಓನ್ ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕು, ನನ್ನದೇ ಆದ ಒಂದು ಪಾಲಿಸೀಸ್ ಇಡಬೇಕು, ವ್ಯಾಲ್ಯೂಡ್ ಕಂಪನಿ ಇರಬೇಕು ಅಂತ. ಸೊ ಹಾಗೆ ಸ್ಟಾರ್ಟ್ ಆಗಿದ್ದು ಶುಚಿ ಲಾಂಡ್ರಿ ಪ್ರೈವೇಟ್ ಲಿಮಿಟೆಡ್. 10ನೇ ತಾರೀಕು ಮೇ ತಿಂಗಳು 2024ಕ್ಕೆ ನನ್ನ ಮೊದಲನೇ ಬ್ರಾಂಚ್ನ ನಾನು 26 ಲಕ್ಷ ಇನ್ವೆಸ್ಟ್ಮೆಂಟಲ್ಲಿ ನಾನು ಸ್ಟಾರ್ಟ್ ಮಾಡ್ತೀನಿ. ಅದಾದ ನಂತರ ಅದು ಹೊಸ ಫೀಲ್ಡು, ಕಸ್ಟಮರ್ಸ್ನ ಹೇಗೆ ಕರ್ಕೊಂಬರೋದು, ಡಿಜಿಟಲ್ ಮಾರ್ಕೆಟಿಂಗ್ ಗಂಧ ಗಾಳಿ ಗೊತ್ತಿರಲಿಲ್ಲ, ವೆಬ್ಸೈಟ್ ಅನ್ನೋದು ಏನೋ ಒಂದು ವೆಬ್ಸೈಟ್ ಇತ್ತದು. ಸೊ ಐ ವಾಸ್ ನಾಟ್ ಏಬಲ್ ಟು ಸಸ್ಟೈನ್ ಮೈ ಬ್ರೇಕ್ ಇವನ್ ಆಲ್ಸೋ. ಸೊ in August 2024, I was going through many problems, like break even achieve ಆಗ್ತಾ ಇರಲಿಲ್ಲ, I was not able to bring new customers, ಈ ಥರ ಎಲ್ಲ ಇತ್ತು. ಸೊ ಇನ್ August 2024 ಫೇಸ್ಬುಕ್ನಲ್ಲಿ ನಾನು ಸತ್ಯಾಸದ ಆ್ಯಡ್ ನೋಡ್ತೀನಿ, ವಿಚ್ ಸೇಸ್ ಸೇಮ್ ನಾನು ಏನೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾಯಿದ್ದೆ, ನಿಮಗೆ ಸೇಲ್ಸ್ ಆಗ್ತಾ ಇಲ್ವಾ, ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಗೊತ್ತಿದೆಯಾ, ನಿಮ್ಮ ಪ್ರಾಫಿಟ್ ಮಾಸ್ಟ್ರಿ ಕಲಿಬೇಕಾ. So it was something which was very much connecting to me, to my questions. So ಹಾಗೆ ನಾನು ಮಾಸ್ಟರ್ ಕ್ಲಾಸ್ ಜಾಯ್ನ್ ಆಗ್ತೀನಿ, ದೆನ್ ಐ ಬಿಕಮ್ ದಿ ಡೈಮಂಡ್ ಮೆಂಬರ್ ಆ್ಯಂಡ್ ಐ ಇಂಪ್ಲಿಮೆಂಟ್ ಸೀರಿಯಸ್ಲಿ, ರಿಲಿಜಿಯಸ್ಲಿ. ಐ ವೆಂಟ್ ಥ್ರೂ ದ 21 days ಸೇಲ್ಸ್ ಚಾಲೆಂಜ್ ಆ್ಯಂಡ್ ಐ ಬಿಕೇಮ್ a 5 lakh achiever in that 21 days itself. ಆ್ಯಂಡ್ ಥ್ಯಾಂಕ್ ಯು. ಪವರ್ ಆಫ್ ಸೈಲೆನ್ಸ್ ಅಟೆಂಡ್ ಮಾಡ್ತೀನಿ. ನಾನು ಒಬ್ಬ ಶಾರ್ಟ್ ಟೆಂಪರ್ ಮನುಷ್ಯ ಇದ್ದೆ. ಸಮ್ವೇರ್ ಐ ಕಂಟ್ರೋಲ್ ಮೈ ಇಮೋಷನ್ಸ್ ನೌ. ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್ ಫಾರ್ ದಟ್ ಪ್ರೋಗ್ರಾಮ್. ಅದಾದ ನಂತರ ಐ ಇಂಪ್ಲಿಮೆಂಟ್ ಅ ಲಾಟ್ ಆಫ್ ಥಿಂಗ್ಸ್, ಲೈಕ್ ಹೌ ಟು ಸೆಟ್ ಟಾರ್ಗೆಟ್ಸ್, ಟೀಮ್ನ ಯಾವ ಥರ ಡೆಲಿಗೇಟ್ ಮಾಡಬೇಕು, ಟಾಸ್ಕ್ ಡೆಲಿಗೇಟ್ ಮಾಡಿದ್ರೆ ಅದನ್ನು ಯಾವ ಥರ ಮೆಷರ್ ಮಾಡಬೇಕು, ರೆವೆನ್ಯೂ ಆಗಲಿ ಸೇಲ್ಸ್ ಆಗಲಿ ಯಾವ ಥರ ಮೆಷರ್ ಮಾಡಬೇಕು, ಯಾವ ಥರ ಅದನ್ನು ಮಾನಿಟ್ರ್ ಮಾಡಬೇಕು, ಡ್ಯಾಶ್ಬೋರ್ಡ್ಸ್ ಇಂಪ್ಲಿಮೆಂಟ್ ಮಾಡಬೇಕು. ನಾವು ಐ ಕ್ಯಾನ್ ಪ್ರೌಡ್ಲಿ ಸೇ ದಟ್ ಐ ವಾಸ್ ಒನ್ ಆಫ್ ದಿ ಇಂಪ್ಯಾಕ್ಟ್ ಸ್ಪೀಕರ್ ಆನ್ ಡ್ಯಾಶ್ಬೋರ್ಡ್ಸ್ ಆ್ಯಂಡ್ ಮೋಸ್ಟ್ ಆಫ್ ಯು ಆಸ್ಕ್ ಮಿ ದಟ್. ಸೊ ನಾನು ತುಂಬ ಅದನ್ನು ಐ ಹ್ಯಾವ್ ಇಂಪ್ಲಿಮೆಂಟೆಡ್ ಇನ್ ಮೈ ಬಿಸ್ನೆಸ್ ಆ್ಯಂಡ್ ನೌ ಆಲ್ಸೋ ಸಿಟ್ಟಿಂಗ್ ಹಿಯರ್ ಐ ಕ್ಯಾನ್ ನೋ ವಾಟ್ ಈಸ್ ಮೈ ರೆವೆನ್ಯೂ. ಮೈ ಸೆಕೆಂಡ್ ಲೈನ್ ಲೀಡರ್ಸ್ ಆರ್ ವರ್ಕಿಂಗ್ ಫಾರ್ ದಟ್. That is the implementation what I have done in my business. Then ಸೆಪ್ಟೆಂಬರ್ 2024ರಲ್ಲಿ ನಾನು ಮೆಂಬರ್ ಆಗಿದ್ದು BTA. ಅಕ್ಟೋಬರ್ 2024ರಲ್ಲಿ ನನ್ನ 2ನೇ ಬ್ರಾಂಚ್ ನಾನು ಓಪನ್ ಮಾಡ್ತೀನಿ. ದಟ್ ಈಸ್ ಓನ್ಲಿ ವಿತ್ 15 lakhs. ನನ್ನ ಮೊದಲನೇ ಇನ್ವೆಸ್ಟ್ಮೆಂಟ್ 26 ಲಕ್ಷ ಇತ್ತು, ಈ ಸತಿ ಬರೀ 15 ಲಕ್ಷದಲ್ಲಿ ನಾನು ಸ್ಟಾರ್ಟ್ ಮಾಡ್ತೀನಿ. ರೀಸನ್ ಇಸ್ ವಿತ್ ಲೋ ಇನ್ವೆಂಟ್ರಿ ಹೌ ಟು ಮೇಕ್ resource utilization with low inventory making high profits, which I learned from BTA. And thank you sir. From there our branch, I can proudly say that within second month I got into break even achieve ಆಯ್ತದು. ಈಗ ನಾನು 5 ಬ್ರಾಂಚಸ್ ಮಾಡಿದ್ದೀನಿ, ಇನ್ನೂ 3 ಬ್ರಾಂಚಸ್ ಪೈಪ್ಲೈನಲ್ಲಿದೆ. ಮೇ ಬಿ ನೆಕ್ಸ್ಟ್ ಮಂತ್ ಆನ್ವರ್ಡ್ಸ್ ಇಟ್ ವಿಲ್ come into existence. ಖುಷಿಯ ವಿಚಾರ ಏನಪ್ಪ ಅಂದರೆ ಅದರಲ್ಲಿ ಒಂದು ಫ್ರ್ಯಾಂಚೈಸಿ ಕೂಡ ಕೊಟ್ಟಿದ್ದೀವಿ. ವಿತೌಟ್ ಎನಿ ಫ್ರ್ಯಾಂಚೈಸಿ ಅಡ್ವರ್ಟೈಸ್ಮೆಂಟ್ ಪೀಪಲ್ ಹ್ಯಾವ್ ಕಮ್ ಟು ಮೀ ಆ್ಯಂಡ್ ಫಸ್ಟ್ ಫ್ರ್ಯಾಂಚೈಸಿ ಔಟ್ಲೆಟ್ ಇಸ್ ಅಕ್ಷಯ ತೃತೀಯ ಅವತ್ತು ಏಪ್ರಿಲ್ 30ನೇ ತಾರೀಕು ನಾವು ಓಪನ್ ಮಾಡಿದ್ವಿ BTM ಲೇಔಟಲ್ಲಿ. ಅದೇ ದಿನ ನನ್ನ ಕನಸಿನ ಮನೆಯನ್ನು ನಾನು ಗೃಹ ಪ್ರವೇಶ ಮಾಡಿರ್ತೀವಿ. ಆ ದಿನ ಥ್ಯಾಂಕ್ ಯು. ಆ ದಿನ ನನ್ನ ತಾಯಿಯ ಆಮೇಲೆ ನನ್ನ ಹೆಂಡತಿಯ ಕಣ್ಣಲ್ಲಿ ನಾನು ನೋಡಿದ ಅವ್ರು ನನ್ನ ಮೇಲೆ ಇಟ್ಟಿರೋ ಹೆಮ್ಮೆ, ನನ್ನ ಮೇಲೆ ಇಟ್ಟಿರೋ ಕಾನ್ಫಿಡೆನ್ಸು, ಆ ಒಂದು ಎನರ್ಜಿನೇ ಬೇರೆ ಬಂತದು. ಸೊ ಎಲ್ಲೋ ನನ್ನ ಈ ಥರ ಜೀವನ ಕೂಡ ನಾನು ಯಾವತ್ತೂ ಕನಸು ಕಾಣೋಕ್ಕಾಗ್ತಿರಲಿಲ್ಲ. ದಟ್ ಈಸ್ ದ ರಿಯಾಲಿಟಿ. ಸೊ ಈಗ ನನಗೊಂದು ಫುಲ್ ಕಾನ್ಫಿಡೆನ್ಸ್ ಇದೆ. ಐ ನೋ ಐ ಆಮ್ ವೆರಿ ಮಚ್ ಕಾನ್ಫಿಡೆಂಟ್. ಯಾಕಂದ್ರೆ ನನ್ನ ಬೆನ್ನಿಂದ ನನ್ನ ಫ್ಯಾಮ್ಲಿ ಇದೆ, BTA ಇದೆ. ಐ ಹ್ಯಾವ್ ಅ ಕ್ಲಿಯರ್ ವಿಷನ್. ಇನ್ನು ನೆಕ್ಸ್ಟ್ 10 ವರ್ಷಕ್ಕೆ ನಾನು ನನ್ನ ಕಂಪ್ನಿನ ಒಂದು 100 CR ಟರ್ನೋವರ್ಗೆ, 1000 CR ಟರ್ನೋವರ್ಗೆ ವಿತ್ 2000 happy employees, 1000 outlets, and it will be the most trusted and the admired brand in India. This much confidence I have. So
ಲಲಿತಾ ಸಹಸ್ರನಾಮದಲ್ಲಿ 3 ಪ್ರಾಸಗಳು ಬರುತ್ತೆ. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅಂತ. ಇಚ್ಛಾಶಕ್ತಿ ಈಸ್ ನಥಿಂಗ್ ಬಟ್ ಡಿಸೈರ್. ಯು ಶುಡ್ ಹ್ಯಾವ್ ಎ ಸ್ಟ್ರಾಂಗ್ ಡಿಸೈರ್. ಜ್ಞಾನಶಕ್ತಿ, ನಾಲೆಡ್ಜ್. ಟೇಕ್ ದ ನಾಲೆಡ್ಜ್ ವಾಟ್ ಯು ಹ್ಯಾವ್ ಟು ಡೂ ಫಾರ್ ಯುವರ್ ಡಿಸೈರ್. ಕ್ರಿಯಾಶಕ್ತಿ ಈಸ್ ಎಕ್ಸಿಕ್ಯೂಷನ್ ವಿತ್ ರೈಟ್ ಎಫರ್ಟ್ಸ್. ಇದು ಮೂರನ್ನು ಇದೊಂದು ಪ್ಯಾಕೇಜ್ ಆಗಿ ಬಿ ಟಿ ಎಲ್ ಎಲ್ಲನೂ ಇದೆ. ಯು ಕ್ಯಾನ್ ಟೇಕ್ ಇಟ್ ಫ್ರಮ್ ಬಿ ಟಿ ಎ. ಥ್ಯಾಂಕ್ ಯು ಸರ್. ಸೂಪರ್ ಸರ್, ಎಕ್ಸಲೆಂಟ್ ಆಗಿತ್ತು, ತುಂಬ ಚೆನ್ನಾಗಿ ಮಾತಾಡಿದ್ರಿ. ಆ್ಯಂಡ್ ಐ ರಿಯಲಿ ಫೆಲ್ಟ್ ದ್ಯಾಟ್ ನೀವು ಅರ್ಜುನ ಆ್ಯಂಡ್ ಸತ್ಯ ಸರ್ ಇಸ್ ಕೃಷ್ಣ ಆ್ಯಂಡ್ ಅವ್ರು ನಿಮಗೆ ಹೆಲ್ಪ್ ಮಾಡ್ತಿದ್ದಾರೆ ಅಂತ. ಸೊ ಐ ರಿಯಲಿ ಫೆಲ್ಟ್ ಇಟ್. ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಟು ಸರ್. East or West? BTS the best. East or West? Super. A big, huge round of applause to everyone and sir.